ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಗ್ರಹಗಳ ಒಂದು ಮಹಾಯುದ್ಧ ಮತ್ತು ಈ ಒಂದು 138 ದಿನಗಳ ಶನಿ ವಕ್ರ ಚಲನೆಯ ರಹಸ್ಯಗಳು, ಸಿಂಹ ರಾಶಿಯವರ ಆಂತರಿಕ ಸಂಘರ್ಷ ಮತ್ತು ಆಧ್ಯಾತ್ಮಿಕ ಜಾಗೃತಿ. ಸಿಂಹ ರಾಶಿಯವರ ಜಾತಕದಲ್ಲಿ ನೋಡೋದಾದರೆ ಸದ್ಯಕ್ಕೆ ನಡೆಯುತ್ತಿರುವ ಈ ಒಂದು ಘಟನಾವಳಿಗಳು ಕೇವಲ ಸಾಧಾರಣ ಏರಿಳಿತಗಳಲ್ಲ. ಇದು ನಿಮ್ಮ ಆತ್ಮದ ಆಳದಲ್ಲಿ ನಡೆಯುತ್ತಿರುವ ಒಂದು ಮಹಾಯುದ್ಧ. ಸಿಂಹ ರಾಶಿಯವರು ಸದ್ಯದ ಪರಿಸ್ಥಿತಿಯಲ್ಲಿ ಅನುಭವಿಸುತ್ತಿರುವ ಮಾನಸಿಕ ಯಾತನೆ ಇರಬಹುದು, ಆಂತರಿಕ ನೋವು ಮತ್ತು ಹೃದಯದ ಭಾರವನ್ನು ಯಾರಿಗೂ ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರೋದು. ನನ್ನ ಒಳಗಿನ ವಿರಹ ಮತ್ತು ನೋವು ಬೇರೆ ಯಾರಿಗೂ ಅರ್ಥವಾಗದು ಎಂಬ ಸಾಲುಗಳು ಸದ್ಯಕ್ಕೆ ಸಿಂಹರಾಶಿಯವರ ಮನಸ್ಥಿತಿಗೆ ಅಕ್ಷರಶಃ ಹೊಂದಿಕೆಯಾಗುತ್ತೆ. ನಿಮ್ಮ ಹೊರಗಿನ ಜಗತ್ತಿಗೆ ನೀವು ರಾಜನಂತೆ ಧೈರ್ಯಶಾಲಿಯಂತೆ ಕಂಡರೂ ನಿಮ್ಮ ಆಂತರಿಕ ಪ್ರಪಂಚದಲ್ಲಿ ಒಂದು ರೀತಿಯ ಶೂನ್ಯತೆ ಹಾಗೂ ಆತಂಕ ಮನೆ ಮಾಡಿದೆ. ಇದಕ್ಕೆ ಮುಖ್ಯ ಕಾರಣ ಪ್ರಸ್ತುತ ಗೋಚಾರದಲ್ಲಿ ನಡೆಯುತ್ತಿರುವ ಗ್ರಹಗಳ ಒಂದು ಮಹಾಪಲ್ಲಟ ಹಾಗೂ ಶನಿಯ ಅಷ್ಟಮ ರಾಶಿಯ ಸಂಚಾರ. ಶನಿದಯ್ಯ. ಆದರೆ ನೆನಪಿಡಿ, ಇದು ಕೇವಲ ಕಷ್ಟದ ಕಾಲವಲ್ಲ. ಇದು ನಿಮ್ಮ ಆತ್ಮಾವಲೋಕನ ಹಾಗೂ ಆತ್ಮಚಿಂತನೆಗೆ ಪ್ರಕೃತಿ ನೀಡಿರುವ ಅತ್ಯಮೂಲ್ಯ ಸಮಯವಾಗಿದೆ. ನಿಮ್ಮ ಜನ್ಮ ಜಾತಕದಲ್ಲಿ ಪ್ರಸ್ತುತ ಶುಕ್ರ, ಸೂರ್ಯ, ಚಂದ್ರ, ಮಂಗಳ, ರಾಹು ಅಥವಾ ಈ ಬೃಹಸ್ಪತಿಯ ಮಹಾದಶೆಗಳು ನಡೆಯುತ್ತಿದ್ದರೆ ಅಥವಾ ಜೀವನದ ಅಂತಿಮ ಭಾಗದಲ್ಲಿ ಬರುವ ಶನಿ ಮಹಾದಶೆ ನಡೆಯುತ್ತಿದ್ದರೆ ಈ ಗ್ರಹಗಳ ಬದಲಾವಣೆಯು ನಿಮ್ಮ ಮೇಲೆ ಅತ್ಯಂತ ಗಾಢವಾದ ಪರಿಣಾಮವನ್ನು ಬೀರುತ್ತೆ. ಸಿಂಹ ರಾಶಿಯಲ್ಲಿ ಮುಖ್ಯವಾಗಿ 3 ವಿಭಿನ್ನ ನಕ್ಷತ್ರಗಳ ವ್ಯಕ್ತಿತ್ವವನ್ನು ನಾವು ಕಾಣಬಹುದು. ಪ್ರತಿಯೊಂದು ನಕ್ಷತ್ರದವರ ಮೇಲೆಯೂ ಈ ಗ್ರಹಗಳ ಪ್ರಭಾವ ವಿಭಿನ್ನ ಶೈಲಿಯಲ್ಲಿ ಇರುತ್ತೆ. ಈ ಮಗ ನಕ್ಷತ್ರ ಜನ್ಮ ಸಮಯದಲ್ಲಿ ಕೇತುವಿನ ಪ್ರಭಾವ ಹೊಂದಿರುವ ಇವರ ಜೀವನದಲ್ಲಿ ವೈರಾಗ್ಯ ಮತ್ತು ಆಂತರಿಕ ಜ್ಞಾನದ ಉದಯವಾಗುತ್ತೆ. ಪೂರ್ವ ಫಾಲ್ಗುಣಿ ನಕ್ಷತ್ರ ಶುಕ್ರನ ಆಧಿಪತ್ಯವಿರುವ ಇವರಿಗೆ ಭೌತಿಕ ಸುಖ ಹಾಗೂ ಕಲಾತ್ಮಕ ಚಿಂತನೆಗಳ ಕಡೆಗೆ ಒಲವಿರುತ್ತೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಅಂದರೆ ಮೊದಲ ಚರಣ ಸೂರ್ಯನ ಪ್ರಭಾವವಿರುವ ಇವರಲ್ಲಿ ನಾಯಕತ್ವ ಗುಣ ಹಾಗೂ ಸ್ವಾಭಿಮಾನ ಹೆಚ್ಚಾಗಿರುತ್ತೆ. ಉದಾಹರಣೆಗೆ ಈ ಒಂದು ಟೇಕ್ ಚೆನ್ ಎಂಬ ಹೆಸರಿನ ಅಕ್ಷರಗಳಲ್ಲಿ ಸರಣಿಯಲ್ಲಿ ಬರುವ ವ್ಯಕ್ತಿಗಳು ಈ ನಕ್ಷತ್ರದ ಗುಣಗಳನ್ನು ಪ್ರದರ್ಶಿಸುತ್ತಾರೆ. ಚಂದ್ರ, ಕೇತು ಮತ್ತು ಚಂದ್ರ ಶುಕ್ರ ಯೋಗಗಳ ದಿವ್ಯ ಒಂದು ರಹಸ್ಯ. ಸಾಮಾನ್ಯ ಜ್ಯೋತಿಷ್ಯದಲ್ಲಿ ಚಂದ್ರ ಮತ್ತು ಕೇತು ಒಂದೇ ಮನೆಯಲ್ಲಿದ್ದರೆ ಅದನ್ನು ಈ ಗ್ರಹಣ ದೋಷ ಅಥವಾ ಮಾನಸಿಕ ಅಶಾಂತಿಯ ಯೋಗ ಎಂದು ಕರಿತೀವಿ. ಆದರೆ ವೇದ ಜ್ಯೋತಿಷ್ಯದ ಆಳವಾದ ರಹಸ್ಯಗಳನ್ನು ಪರಿಶೀಲಿಸಿದಾಗ ಇದರ ನಿಜವಾದ ಮುಖ ಪರಿಚಯವಾಗುತ್ತೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತ ಕಥೆಯಲ್ಲಿ ಬರುವ ಈ ಚಂದ್ರಕೇತು ಮಹಾರಾಜನ ಉಲ್ಲೇಖ ನಿಮಗೆ ನೆನಪಿಗೆ ಬರಬಹುದು. ಆ ರಾಜನ ಜಾತಕದಲ್ಲಿ ಚಂದ್ರ ಮತ್ತು ಕೇತುವಿನ ದಿವ್ಯ ಸಂಯೋಜನೆ ಇದ್ದಿದ್ದರಿಂದಲೇ ಅವನಿಗೆ ಆ ಹೆಸರು ಬಂದಿತ್ತು ಹಾಗೂ ಅವನು ಅಪ್ರತಿಮ ವೈಭವದ ರಾಜನಾಗಿದ್ದನು. ಆದ್ದರಿಂದಲೇ ಸಿಂಹ ರಾಶಿಯವರ ಜಾತಕದಲ್ಲಿ ಸದ್ಯಕ್ಕೆ ಸೃಷ್ಟಿಯಾಗುತ್ತಿರುವ ಚಂದ್ರ ಕೇತು ಸಂಯೋಜನೆಯು ಈ ಧನವಂತ ಯೋಗವನ್ನು, ಸಮಾಜದಲ್ಲಿ ಧ್ವಜ ಮತ್ತು ಪತಾಕೆಯ ಆರಿಸುವಂತಹ ಕೀರ್ತಿಯನ್ನು ಹಾಗೂ ರಾಜಯೋಗದ ಉನ್ನತ ಸ್ಥಿತಿಯನ್ನು ತಂದುಕೊಡುತ್ತೆ. ಇದರ ಜೊತೆಗೆ ಚಂದ್ರ ಮತ್ತು ಶುಕ್ರರ ಸಂಯೋಜನೆಯು ಈ ಚಂದ್ರ ಭೃಗು ಯೋಗವನ್ನು ನಿರ್ಮಿಸುತ್ತೆ. ಈ ಯೋಗವು ಜಾತಕದ ಧನಸ್ಥಾನದಲ್ಲಿ 2ನೇ ಮನೆ ಸಂಭವಿಸಿದಾಗ ವ್ಯಕ್ತಿಯು ಹುಟ್ಟುತ್ತಲೇ ಚಿನ್ನದ ಚಮಚವನ್ನು ಬಾಯಲ್ಲಿಟ್ಟುಕೊಂಡು ಹುಟ್ಟುತ್ತಾನೆ ಎನ್ನುವಷ್ಟರ ಮಟ್ಟಿಗೆ ಆರ್ಥಿಕ ಸಬಲತೆಯನ್ನು ತಂದುಕೊಡುತ್ತೆ. ಈ ಯೋಗದ ಮಹತ್ತರ ವೈಶಿಷ್ಟ್ಯವೆಂದರೆ ಇದು ಜಾತಕದಲ್ಲಿ ಬರಬಹುದಾದ ಯಾವುದೇ ರೀತಿಯ ತೀವ್ರವಾದ ಮಾಂಗಲಿಕ ದೋಷದ ನಕಾರಾತ್ಮಕ ಪ್ರಭಾವವನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮದಂತೆ ರಾಹು ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ಅಥವಾ ಬೃಹಸ್ಪತಿಯ ಶುಭ ದೃಷ್ಟಿ ಮಂಗಳನ ಮೇಲಿದ್ದಾಗ ಹೇಗೆ ಮಾಂಗಲಿಕ ದೋಷ ಭಂಗವಾಗುತ್ತದೆಯೋ ಹಾಗೆಯೇ ಈ ಚಂದ್ರ ಭೃಗು ಯೋಗವೂ ಸಹ ಈ ದೋಷ ನಿವಾರಕನಾಗಿ ಕೆಲಸ ಮಾಡುತ್ತೆ. ಸಿಂಹ ರಾಶಿಯವರ ಜಾತಕ ಚಕ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಗಗನಮಂಡಲದಲ್ಲಿ ಒಂದು ಅಭೂತಪೂರ್ವ ಗ್ರಹಗಳ ಒಂದು ಪಲ್ಲಟ ನಡೆಯುತ್ತಿರುವುದು ಗೋಚರಿಸುತ್ತೆ. ಈ ಅವಧಿಯಲ್ಲಿ ಪ್ರತಿಯೊಂದು ಗ್ರಹವು ತನ್ನ ಸ್ಥಾನವನ್ನು ಬದಲಾಯಿಸುತ್ತಾ ಸಿಂಹ ರಾಶಿಯವರ ದೈನಂದಿನ ಜೀವನ, ವೃತ್ತಿ ಮತ್ತು ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರ ತರಂಗಗಳನ್ನು ಸೃಷ್ಟಿಸುತ್ತೆ. ಆಗಸ್ಟ್ 1ರವರೆಗೆ ಮಂಗಳನ ಉಪಪ್ರತಾಪ
ಪ್ರಸ್ತುತ ಸಿಂಹರಾಶಿಯಲ್ಲೇ ಮಂಗಳ ಗ್ರಹದ ಸಂಚಾರವಿದೆ. ಮಂಗಳನು ಜನ್ಮರಾಶಿಯಲ್ಲಿದ್ದಾಗ ವ್ಯಕ್ತಿಯಲ್ಲಿ ಅದ್ಭುತವಾದ ಸಾಹಸ, ಪ್ರವೃತ್ತಿ, ಛಲ ಮತ್ತು ಈ ನಾಯಕತ್ವ ಗುಣಗಳು ಜಾಗೃತವಾಗುತ್ತೆ. ಈ ಮಂಗಳನ ಪ್ರಭಾವದಿಂದಾಗಿ ನೀವು ಯಾವುದೇ ಕಠಿಣ ಪರಿಸ್ಥಿತಿ ಎದುರಾದರೂ ಯಾರ ಮುಂದೆಯೂ ತಲೆಬಾಗುವುದಿಲ್ಲ, ನಿಮ್ಮ ನಿರ್ಧಾರಗಳಿಗೆ ಹಿಂದೆ ಸರಿಯುವುದಿಲ್ಲ ಮತ್ತು ಸೋಲನ್ನು ಒಪ್ಪಿಕೊಳ್ಳುವುದೇ ಇಲ್ಲ. ಇದು ನಿಮ್ಮನ್ನು ಸಮಾಜದಲ್ಲಿ ಅಜೇಯರನ್ನಾಗಿ ಮಾಡುತ್ತೆ. ಆಗಸ್ಟ್ 5ರಿಂದ ಬುಧನ 12ನೇ ಮನೆಗೆ ಒಂದು ಪ್ರವೇಶ. ಈ ಬುಧ ಗ್ರಹವು ಕರ್ಕಾಟಕ ರಾಶಿಯನ್ನು ಅಂದರೆ ಸಿಂಹರಾಶಿಗೆ 12ನೇ ಮನೆಯನ್ನು ಪ್ರವೇಶಿಸಲಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ನಿಯಮಗಳ ಪ್ರಕಾರ 12ನೇ ಮನೆಯಲ್ಲಿ ಬುಧನ ಸಂಚಾರವು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಮನೆಗೆ ಜ್ಞಾನಿಗಳೇ ಆಗಿರ್ಬೋದು, ವಿದ್ವಾಂಸರು ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಆಗಮನವಾಗುತ್ತೆ. ಈ ಒಂದು ಧಾರ್ಮಿಕ ಚಿಂತನೆಗಳು ಮತ್ತು ಬುದ್ಧಿವಂತರ ಒಡನಾಟದಿಂದ ನಿಮ್ಮ ಗೌರವ ವೃದ್ಧಿಯಾಗುತ್ತೆ. ಈ ಜುಲೈ 23ರಂದು ಈ ಬುಧನು ಮಾರ್ಗಿ ಚಲನೆಯನ್ನು ಆರಂಭಿಸುವುದರಿಂದ ವ್ಯವಹಾರದಲ್ಲಿದ್ದ ಒಂದಷ್ಟು ಗೊಂದಲಗಳು ಬಗೆಹರಿಯಲಿವೆ. ಬೃಹಸ್ಪತಿಯ ಅಸ್ತಂಗತ ಸ್ಥಿತಿ. ಈ ಜುಲೈ 15ರಿಂದ ಆಗಸ್ಟ್ 5 ಸಿಂಹರಾಶಿಯ ಅತ್ಯಂತ ಮಂಗಳಕರನಾದ ಗುರುಗ್ರಹವು ಅಂದರೆ ಬೃಹಸ್ಪತಿ ಜುಲೈ 15ರಿಂದ ಆಗಸ್ಟ್ 5ರ ಅವಧಿಯಲ್ಲಿ ಅಸ್ತಂಗತ ಸ್ಥಿತಿಯಲ್ಲಿ ಇರುತ್ತಾನೆ. ಗುರುವು ನಿಮ್ಮ ಜಾತಕದ ಪಂಚಮ, ಈ ಬುದ್ಧಿ, ಸಂತಾನ ಮತ್ತು ಅಷ್ಟಮ, ಆಯುಷ್ಯ, ರಹಸ್ಯ ಭಾವಗಳ ಅಧಿಪತಿ ಆಗಿದ್ದಾನೆ. ಗುರು ಅಸ್ತನಾಗಿರುವುದರಿಂದ ಈ ಒಂದು ನಿರ್ದಿಷ್ಟ ದಿನಗಳಲ್ಲಿ ನಿಮಗೆ ಸಿಗಬೇಕಾದ ಸೂಕ್ತ ಲಾಭಗಳು ಕೈತಪ್ಪಬಹುದು. ಆಧ್ಯಾತ್ಮಿಕ ಸಾಧನೆಯಲ್ಲಿ ಅಡೆತಡೆಗಳು ಎದುರಾಗಬಹುದು ಮತ್ತು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಆತಂಕ ಮೂಡಬಹುದು. 138 ದಿನಗಳ ಶನಿ ವಕ್ರಚಲನೆ, ಸಂಕಟಗಳಿಂದ ಮುಕ್ತಿ ಮತ್ತು ಒಂದಷ್ಟು ಪರಿಹಾರಗಳು. ಸಿಂಹರಾಶಿಯವರ ಇಡೀ ಜಾತಕ ವಿಶ್ಲೇಷಣೆಯಲ್ಲಿ ಅತ್ಯಂತ ಸಮಾಧಾನಕರ ಮತ್ತು ಮಹತ್ವದ ತಿರುವು ಎಂದರೆ ಸೃಷ್ಟಿಯ ಅತ್ಯುನ್ನತ ನ್ಯಾಯಾಧೀಶನಾದ ಶನಿದೇವರ ವಕ್ರಚಲನೆ. ಜುಲೈ 26ರಿಂದ ಶನಿಯು ತನ್ನ ವಕ್ರ ನಡೆಯನ್ನು ಆರಂಭಿಸಲಿದ್ದಾನೆ. ಈ ವಕ್ರಚಲನೆಯು ಕೇವಲ ಕೆಲವು ದಿನಗಳದ್ದಲ್ಲ, ಇದು ಬರೋಬ್ಬರಿ 138 ದಿನಗಳ ಕಾಲ, ಅಂದರೆ ಡಿಸೆಂಬರ್ 11, 2026ರವರೆಗೆ ಮುಂದುವರಿಯಲಿದೆ. ಸಾಮಾನ್ಯವಾಗಿ ಶನಿ ವಕ್ರಿಯಾದರೆ ಭಯ ಪಡುತ್ತಾರೆ, ಆದರೆ ಸಿಂಹರಾಶಿಯ ಪಾಲಿಗೆ ಇದು ಅಮೃತ ಕಾಲವಿದ್ದಂತೆ. ಶನಿಯು ನಿಮ್ಮ ಸಪ್ತಮ ಮತ್ತು ಅಷ್ಟಮ ಭಾವಗಳ ಅಧಿಪತಿಯಾಗಿ ಸದ್ಯಕ್ಕೆ ಅಷ್ಟಮ ಸ್ಥಾನದಲ್ಲಿ ಇರೋದು. ಅಷ್ಟಮ ಶನಿಯು ತೀವ್ರ ತರಹದ ಮಾನಸಿಕ ಒತ್ತಡ, ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟನ್ನು ನೀಡುತ್ತಿದ್ದನು. ಆದರೆ ಈ ಜುಲೈ 26ರಿಂದ ಶನಿ ವಕ್ರಿಯಾಗುತ್ತಿದ್ದಂತೆ ನಿಮ್ಮ ಮೇಲಿದ್ದ ಈ ಎಲ್ಲ ನಕಾರಾತ್ಮಕ ಪ್ರಭಾವಗಳು, ಆಂತರಿಕ ನೋವುಗಳು, ಕೌಟುಂಬಿಕ ಅಶಾಂತಿ ಮತ್ತು ಮಾನಸಿಕ ತಲ್ಲಣಗಳು 100ಕ್ಕೆ 100ರಷ್ಟು ಕಡಿಮೆಯಾಗುತ್ತಾ ಹೋಗುತ್ತೆ. ಈ ಒಂದು 138 ದಿನಗಳು ನಿಮಗೆ ದೀರ್ಘಕಾಲದ ಸಂಕಟಗಳಿಂದ ಮುಕ್ತಿ ನೀಡುವ ಸುದಿನಗಳಾಗಿವೆ. ಈ ಶುಕ್ರನ ರಾಶಿ ಪರಿವರ್ತನೆ ಈ ಒಂದು ಕುಲದೀಪಕ ಯೋಗ ಅಂತಲೇ ಅನ್ನಬಹುದು. ಆಗಸ್ಟ್ 1ರಂದು ಸುಖ ಮತ್ತು ವೈಭವದ ಕಾರಕನಾದ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶಿಸಲಿದ್ದಾನೆ. ಕನ್ಯಾ ರಾಶಿಯು ಶುಕ್ರನಿಗೆ ನೀಚ ಕ್ಷೇತ್ರವಾಗಿದ್ದರೂ ಸಿಂಹರಾಶಿಯವರ ಪಾಲಿಗೆ ಇದು ಅತ್ಯಂತ ಅದ್ಭುತವಾದ ಧನ ಲಾಭವನ್ನು ತಂದುಕೊಡುತ್ತೆ. ಏಕೆಂದರೆ ಶುಕ್ರನು ತನ್ನ ಮೂಲ ತ್ರಿಕೋನ ಸ್ಥಾನದಿಂದ ದ್ವಾದಶಗಳಲ್ಲಿದ್ದರೂ ಲಗ್ನ ಮತ್ತು ಕೇಂದ್ರ ಸ್ಥಾನಗಳಿಗೆ ಕಾರಕನಾಗ್ತಾನೆ. ಈ ಶಾಸ್ತ್ರ ವಾಕ್ಯದಂತೆ ಈ ಲಗ್ನೇ ಶುಕ್ರೋ ಬುಧೋ ಯಸ್ಯ ಕೇಂದ್ರೇ ಬೃಹಸ್ಪತಿ ದ್ವೌ ಅಂಗಾರಕೋ ಯಸ್ಯ ಸ ಈ ಜಾತ ಕುಲದೀಪಕ. ಅಂದರೆ ಈ ಜಾತಕದಲ್ಲಿ ಗ್ರಹಗಳ ಇಂತಹ ಶುಭ ಯೋಜನೆ ಉಂಟಾದಾಗ ವ್ಯಕ್ತಿಯು ತನ್ನ ಇಡೀ ವಂಶಕ್ಕೆ ಕೀರ್ತಿ ತರುವ ಕುಲದೀಪಕನಾಗಿ ಹೊರಹೊಮ್ಮುತ್ತಾನೆ. ಈ ಅವಧಿಯಲ್ಲಿ ನಿಮ್ಮ ಕಲಾತ್ಮಕ ಕೌಶಲ್ಯಗಳು ಜಗತ್ತಿಗೆ ಪರಿಚಯವಾಗುತ್ತೆ. ಸೌಂದರ್ಯವರ್ಧಕ ವಸ್ತುಗಳು, ಈ ಒಂದು ಪ್ರಸಾಧನ ಸಾಮಗ್ರಿಗಳು, ಒಡವೆಗಳು ಮತ್ತು ಆಭರಣಗಳ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಬಂಪರ್ ಲಾಭ ಕಾದಿದೆ. ನಿಮ್ಮ ವಾಕ್ ಚಾತುರ್ಯ ಮತ್ತು ಬುದ್ಧಿವಂತಿಕೆಯಿಂದ ಸಮಾಜದಲ್ಲಿ ಉನ್ನತ ಗೌರವವನ್ನು ಗಳಿಸುತ್ತೀರಿ. ಈ ಸೂರ್ಯನ ಅದ್ಭುತ ಗೋಚಾರ ಧನಕನಕ ವಸ್ತುಗಳ ಪ್ರಾಪ್ತಿ. ಸಿಂಹರಾಶಿಯ ಅಧಿಪತಿಯೇ ಪ್ರತ್ಯಕ್ಷ ದೈವವಾದ ಸೂರ್ಯದೇವ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯನು ಜಾತಕದ ಲಾಭಸ್ಥಾನದಲ್ಲಿ ಸಂಚರಿಸುವಾಗ ಧನ ಲಾಭವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈ ಕಳೆದ ವರ್ಷವು ಸೂರ್ಯನ ಈ ಒಂದು ಶುಭ ಸಂಚಾರದ ಅವಧಿಯಲ್ಲಿ ಸಿಂಹರಾಶಿಯವರಿಗೆ ನಿರೀಕ್ಷೆ ಮೀರಿ ಚಿನ್ನ, ಬೆಳ್ಳಿ ಮತ್ತು ಭೂಮಿಯ ಲಾಭವಾಗಿತ್ತು. ಈ ಒಂದು ವರ್ಷವೂ ಸಹ ಸೂರ್ಯನ ಕೃಪೆಯಿಂದ ನಿಮಗೆ ಈ ಸ್ಥಿರಾಸ್ತಿ ಅಥವಾ ಚಿನ್ನಾಭರಣಗಳ ಪ್ರಾಪ್ತಿಯಾಗುವುದು ಖಚಿತ.
ಇದರೊಂದಿಗೆ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುವವರಿಗೆ ಪ್ರಮೋಷನ್, ಬಾಕಿ ಉಳಿದಿದ್ದ ಒಂದು ಪೆನ್ಷನ್ ಹಣ ಬಿಡುಗಡೆ ಹಾಗೂ ರಾಜಕೀಯ ರಂಗದಲ್ಲಿ ಉನ್ನತ ಹುದ್ದೆಗಳು ಸಿಗುತ್ತೆ. ಸಮಾಜದಲ್ಲಿ ನಿಮ್ಮ ಕೀರ್ತಿ ಮತ್ತು ಪ್ರತಿಷ್ಠೆ ದುಪ್ಪಟ್ಟವಾಗುತ್ತೆ. ಆದರೆ ಸೂರ್ಯನ ಈ ಒಂದು ಸಂಚಾರವು ನಿಮ್ಮನ್ನು ಒಂದೇ ಜಾಗದಲ್ಲಿ ನೆಮ್ಮದಿಯಾಗಿ ಕೂರಲು ಬಿಡುವುದಿಲ್ಲ. ಈ ಉದ್ಯೋಗದ ನಿಮಿತ್ತ ಅಥವಾ ವ್ಯವಹಾರದ ವಿಸ್ತರಣೆಗಾಗಿ ನಿರಂತರ ಪ್ರಯಾಣ ಬೆಳೆಸಬೇಕಾಗಿ ಬರಬಹುದು. ನಿರ್ಮಾಣ ಕಾರ್ಯಗಳ ಒಂದಷ್ಟು ವಿಸ್ತರಣೆ ಮತ್ತು ಭೂಲಾಭದ ಯೋಗ. ಸಿಂಹ ರಾಶಿಯವರಿಗೆ ಪ್ರಸ್ತುತ ಗೋಚಾರದಲ್ಲಿ ಭಾಗ್ಯೇಶ ಮತ್ತು ಈ ಒಂದು ಮಂಗಳನ ಪ್ರಭಾವ ಜನ್ಮ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ಜೀವನದಲ್ಲಿ ಭೌತಿಕ ಸುಖಗಳ ಮತ್ತು ಆಸ್ತಿಪಾಸ್ತಿಗಳ ವೃದ್ಧಿಗೆ ಇದು ಅತ್ಯಂತ ಸುವರ್ಣ ಕಾಲಾವಕಾಶ ಆಗಿದೆ. ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳನನ್ನು ಭೂಮಿ ಪುತ್ರ ಎಂದು ಕರೆಯಲಾಗುತ್ತೆ. ನಿಮ್ಮ ಜಾತಕದಲ್ಲಿ ಚತುರ್ಥ ಭಾವದ ಸ್ಥಿರಾಸ್ತಿ ವಾಹನ ಮನೆ ಅಧಿಪತಿಯಾದ ಮಂಗಳನು ಬಲಿಷ್ಠನಾಗಿರುವುದರಿಂದ ಈ ಅವಧಿಯಲ್ಲಿ ಸ್ಥಗಿತಗೊಂಡಿದ್ದ ಅಥವಾ ಅರ್ಧಕ್ಕೆ ನಿಂತಿದ್ದ ಈ ಎಲ್ಲ ರೀತಿಯ ನಿರ್ಮಾಣ ಕಾರ್ಯಗಳು ಪುನರಾರಂಭಗೊಳ್ಳಲಿವೆ. ಭೂಮಿ ಮತ್ತು ಕಟ್ಟಡ ನಿರ್ಮಾಣ. ನೀವು ಹೊಸ ಮನೆ ಕಟ್ಟಲು ಯೋಚಿಸುತ್ತಿದ್ದರೆ ಅಥವಾ ಹಳೆ ಮನೆಯ ನವೀಕರಣ ಮಾಡಲು ಬಯಸುತ್ತಿದ್ದರೆ ಅದಕ್ಕೆ ಬೇಕಾದ ಆರ್ಥಿಕ ಮತ್ತು ಮಾನಸಿಕ ಸೌಕರ್ಯಗಳು ತಾವಾಗಿಯೇ ಒದಗಿ ಬರಲಿವೆ. ಮಣ್ಣು ತುಂಬಿಸುವ ಕೆಲಸ, ಸಿಮೆಂಟ್, ಇಟ್ಟಿಗೆ ಹಾಗೂ ಕಬ್ಬಿಣದ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಸೌಭಾಗ್ಯದ ಬಾಗಿಲು ತೆರೆಯಲಿವೆ. ಯಾಂತ್ರಿಕ ಮತ್ತು ಈ ಒಂದು JCB ವ್ಯವಹಾರ ಮಾಡುವವರಿಗೆ, ಈ ಒಂದು ಕಾಂಟ್ರಾಕ್ಟ್ ಇರ್ಬೋದು ಕೆಲಸಗಳಲ್ಲಿ ಇರುವವರಿಗೆ, ಈ JCB ಟ್ರ್ಯಾಕ್ಟರು ಅಥವಾ ಈ ಭಾರೀ ಯಂತ್ರೋಪಕರಣಗಳ ವ್ಯವಹಾರ ನಡೆಸುವವರಿಗೆ ಈ ಅವಧಿಯಲ್ಲಿ ದೊಡ್ಡ ಮಟ್ಟದ ಟೆಂಡರ್ಗಳು ಸಿಗುವ ಸಾಧ್ಯತೆ ದಟ್ಟವಾಗಿದೆ. ದೀರ್ಘಕಾಲದಿಂದ ಹೊಸ ವಾಹನ ಖರೀದಿಸಬೇಕಪ್ಪ ಎಂದುಕೊಂಡಿದ್ದ ಸಿಂಹ ರಾಶಿಯವರ ಕನಸು ಈ ಸಮಯದಲ್ಲಿ ನನಸಾಗಲಿದೆ. ನಿಮ್ಮ ಇಷ್ಟದ ವಾಹನವನ್ನು ಖರೀದಿಸಲು ಮಂಗಳ ಮತ್ತು ಶುಕ್ರನ ಜಂಟಿ ಕೃಪೆ ಕಾರಣವಾಗಲಿದೆ. ಈ ಶತ್ರು ಸಂಚು ಅಂದರೆ ಶನಿದೇವರ 138 ದಿನಗಳ ವಕ್ರ ಚಲನೆಯು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡಿದ್ರು. ಅಷ್ಟಮ ಸ್ಥಾನದಲ್ಲಿರುವ ಶನಿಯು ನಿಮ್ಮ ಸಾಮಾಜಿಕ ವರ್ಚಸ್ಸು ಅಥವಾ ಗೌರವಕ್ಕೆ ಧಕ್ಕೆ ತರಲು ಹೊಂಚು ಹಾಕುವ ಶತ್ರುಗಳ ಬಗ್ಗೆ ತೀವ್ರ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಈ ಅವಧಿಯಲ್ಲಿ ನಿಮ್ಮ ವಿರೋಧಿಗಳು ನೇರವಾಗಿ ಯುದ್ಧ ಮಾಡದೆ ಬೆನ್ನಿನ ಹಿಂದೆ ಸಂಚು ರೂಪಿಸುವ ಸಾಧ್ಯತೆ ಹೆಚ್ಚಿರುತ್ತೆ. ಆಪ್ತರ ವೇಷದಲ್ಲಿರುವ ಒಂದಷ್ಟು ಶತ್ರುಗಳು ಕೂತು ಉಣ್ಣುವವನೇ ಕುತ್ತು ತರುತ್ತಾನೆ ಎನ್ನುವಂತೆ ನಿಮ್ಮೊಂದಿಗೆ ಕುಳಿತು ಚಹಾ ಕುಡಿಯುವ, ನಿಮ್ಮ ಈ ಒಂದು ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತೆ ನಟಿಸುವ ವ್ಯಕ್ತಿಗಳೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಹುದು. ನಿಮ್ಮ ಅತಿ ಆತ್ಮವಿಶ್ವಾಸವೇ ನಿಮಗೆಲ್ಲಿ ಮುಳುವಾಗಬಹುದು. ಪ್ರಸ್ತುತ ಈ ಒಂದು ಡಿಜಿಟಲ್ ಯುಗದಲ್ಲಿ ಶತ್ರುಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ನಿಮಗೆ ತೊಂದರೆ ನೀಡಲು ಪ್ರಯತ್ನಿಸಬಹುದು. ನಿಮ್ಮ ಮೊಬೈಲ್ ಫೋನಿನಿಂದ ರಹಸ್ಯ ಈ ಒಂದು ಡೇಟಾ ಕಳ್ಳತನವಾಗಬಹುದು. ನಿಮ್ಮ ವೈಯಕ್ತಿಕ ಫೋಟೋಗಳು ಅಥವಾ ಖಾಸಗಿ ಚಾಟ್ಗಳನ್ನು ದುರುಪಯೋಗ ಪಡಿಸಿಕೊಳ್ಳುವುದು ಅಥವಾ ಅವುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವ ಬೆದರಿಕೆ ಒಡ್ಡುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ನಿಮ್ಮ ಈ ಒಂದು ಮೊಬೈಲ್ ಪಾಸ್ವರ್ಡ್ಗಳನ್ನು ಅತ್ಯಂತ ಸುರಕ್ಷಿತವಾಗಿ ಇಡಿ ಮತ್ತು ಯಾರನ್ನೂ ಕುರುಡರನ್ನಾಗಿ ನಂಬಬೇಡಿ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕಚೇರಿಯಲ್ಲಿರುವ ಸಹೋದ್ಯೋಗಿಗಳು ನಿಮ್ಮ ಯಶಸ್ಸನ್ನು ಸಹಿಸದೆ ನಿಮ್ಮ ಮೇಲಾಧಿಕಾರಿಗಳ ಬಳಿ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡಬಹುದು. ನಿಮ್ಮ ವೃತ್ತಿ ಜೀವನಕ್ಕೆ ಕಳಂಕ ತರಲು ಪ್ರಯತ್ನಿಸಬಹುದು. ಈ ಪ್ರೇಮ ಸಂಬಂಧಗಳಲ್ಲಿ ಬಿರುಕು. ಯುವಕ ಯುವತಿಯರ ನಡುವಿನ ಪ್ರೇಮ ಸಂಬಂಧಗಳಲ್ಲಿ ಮೂರನೇ ವ್ಯಕ್ತಿಯ ಪ್ರವೇಶದಿಂದಾಗಿ ತಪ್ಪು ತಿಳುವಳಿಕೆಗಳು ಸೃಷ್ಟಿಯಾಗಬಹುದು. ನಿಮ್ಮ ರಹಸ್ಯ ಯೋಜನೆಗಳನ್ನು, ಭವಿಷ್ಯದ ಕಾರ್ಯತಂತ್ರಗಳನ್ನು ಸಂಗಾತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮೂರನೇ ವ್ಯಕ್ತಿಯ ಮುಂದೆ ಬಹಿರಂಗಪಡಿಸಬೇಡಿ. ಸಿಂಹ ರಾಶಿಯವರು ಸದ್ಯದ ಪರಿಸ್ಥಿತಿಯಲ್ಲಿ ಎದುರಿಸುತ್ತಿರುವ ಎಲ್ಲ ರೀತಿಯ ಆಂತರಿಕ ಭೀತಿ, ಶತ್ರುಬಾಧೆ ಮತ್ತು ಮಾನಸಿಕ ಕ್ಲೇಶಗಳನ್ನು ಸಂಪೂರ್ಣವಾಗಿ ಸುಟ್ಟು ಭಸ್ಮ ಮಾಡಲು ಬಜರಂಗ ಬಲಿಯ ಆರಾಧನೆಗಿಂತ ಮಿಗಿಲಾದ ಪರಿಹಾರ ಮತ್ತೊಂದಿಲ್ಲ. ಹನುಮಂತನ ದಿವ್ಯ ನಾಮಸ್ಮರಣೆ ನಿಮ್ಮ ಸುತ್ತಲೂ ಈ ರಕ್ಷಣಾ ಕವಚ ನಿರ್ಮಾಣ ಮಾಡುತ್ತೆ. ಅದರಲ್ಲೂ ಈ ಸುಂದರಕಾಂಡ ಅಥವಾ ಈ ಹನುಮಾನ್ ಚಾಲೀಸ ಪಠಣ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಸಾಧ್ಯವಾದರೆ ಶನಿವಾರ ಮತ್ತು ಮಂಗಳವಾರದಂದು ಸುಂದರಕಾಂಡದ ಪಾರಾಯಣ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿರುವ ಶನಿಯ ಅಷ್ಟಮ ದೋಷ ಹಾಗೂ ಮಂಗಳನ ಉಗ್ರತೆ ಶಾಂತವಾಗುತ್ತೆ. ಹನುಮಂತನಿಗೆ ವಿಶೇಷ ನೈವೇದ್ಯ ಮತ್ತು ಸಿಂಧೂರದ ಪೂಜೆ. ಈ ಪುರುಷರಾಗಲಿ ಅಥವಾ ಮಹಿಳೆಯರು ಆಗಲಿ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಾಮಿಗೆ 5 ಬೂಂದಿ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ
ಹನುಮಂತನಿಗೆ ಪ್ರಿಯವಾದ ಈ ತೈಲ ಮತ್ತು ಶುದ್ಧವಾದ ಸಿಂಧೂರವನ್ನು ಅರ್ಪಿಸುವುದರಿಂದ ನಿಮ್ಮ ಮನಸ್ಸಿನ ಮೇಲಿರುವ ನಕಾರಾತ್ಮಕತೆಯ ಮೈಲಿಗೆ ತೊಳೆದು ಹೋಗುತ್ತೆ. ಶತ್ರುಗಳ ಎಲ್ಲ ಕುತಂತ್ರಗಳು ಧೂಳಿಪಟವಾಗುತ್ತೆ ಮತ್ತು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಜಾಗೃತವಾಗುತ್ತೆ. ನಿಮ್ಮ ದೈನಂದಿನ ವ್ಯವಹಾರಗಳಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದರೂ ಧೃತಿಗೆಡಬೇಡಿ. ಮುಂಜಾನೆ ಸೂರ್ಯನಿಗೆ ಆರ್ಘ್ಯವನ್ನು ನೀಡುವುದರಿಂದ ಮತ್ತು ಗಾಯತ್ರಿ ಮಂತ್ರದ ಜಪ ಮಾಡುವುದರಿಂದ ನಿಮ್ಮ ಜನ್ಮ ರಾಶಿಯಾಧಿಪತಿಯಾದ ಸೂರ್ಯನ ಬಲವು ವೃದ್ಧಿಯಾಗಿ ದಿನವಿಡೀ ಸಕಾರಾತ್ಮಕ ಶಕ್ತಿಯು ನಿಮ್ಮಲ್ಲಿ ತುಂಬಿರುತ್ತೆ. ಈ ಮಾನಸಿಕ ಗೊಂದಲಗಳು ಉಂಟಾದಾಗ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಕನಿಷ್ಠ 1 ದಿನದ ಮಟ್ಟಿಗೆ ಯೋಚಿಸಿ ಅನುಭವಿಗಳ ಸಲಹೆ ಪಡೆದು ಮುನ್ನಡೆಯುವುದು ಸೂಕ್ತ. ಈ ಅವಧಿಯಲ್ಲಿ ಸಿಂಹರಾಶಿಯವರ ಕೌಟುಂಬಿಕ ಜೀವನದಲ್ಲಿ ಮಿಶ್ರ ಫಲಗಳು ಕಂಡುಬರುತ್ತೆ. ಈ ಚತುರ್ಥೇಶನಾಥನಾದ ಮಂಗಳನು ಬಲಿಷ್ಠನಾಗಿರುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸೂಚನೆಗಳು ಇವೆ. ನನ್ನ ಆತ್ಮೀಯ ಸಿಂಹರಾಶಿಯವರೇ, ಏನೆಲ್ಲ ಶುಭ ಫಲಗಳು ನಿಮಗೆ ದೊರಕುತ್ತೆ ಅನ್ನೋದು ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾನೇ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.